ಗೈಸ್ ಧನ್ವಾರ ಹುಡುಗಿ ನೋಡ್ರಿ ನಗಾಡ್ತಾವ ನೋಡ್ರಿ. ಮೊನ್ನೆ ಅಂತೂ ಫುಲ್ಲು ರೌಂಡ್ಸ್ ಹೊಡೆದಿರೋದು ಕಾಲೇಜ್ ಹತ್ರ. ಇಬ್ರು ಹುಡುಗಿರು ಲವ್ ಮಾಡು ಅಂತ ಕೂತ್ಕೊಂಡಿದ್ದಾರೆ ನೋಡ್ರಿ ನಗಾಡ್ತೀಯಾನೆ. ನಾನು ಇವನಿಗೆ ನೆನ್ಸಿದ್ದೀನಿ, ಇವ್ನು ನನಗೆ ನೆನ್ಸಿದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್ ಆ್ಯಂಡ್ ಬ್ಯಾಕ್ ಟು ಅವರ್ ಎಪಿಸೋಡ್ ಗೈಸ್. ಸೊ ಎಲ್ಲರೂ ಕೂಡ ಸಖತ್ತಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮಸ್ತ್ ಇದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ವ್ಲಾಗ್ನ ಸ್ಪೆಷಲ್ ಏನಪ್ಪ ಅಂತಂದರೆ, ಸೊ ನಾವಿವತ್ತು ಹೋಗ್ತಾ ಇದ್ದೀವಿ BComನ ಫ್ರೆಶರ್ಸ್ ಪಾರ್ಟಿಗೆ. ನಮ್ಮದು ನಾವು ಹೆಂಗೆ ಅಂತಂದರೆ, ಸೊ ಯಾರದೇ ಫ್ರೆಶರ್ಸ್ ಇರಲಿ ಸೆಂಡ್ ಆಫ್ ಇರಲಿ ಎಲ್ಲದಕ್ಕೂ ಹೋಗ್ತೀವಿ, ಹೋಗಿ ಮಜಾ ಮಾಡ್ಕೊಂಬರ್ತೀವಿ. ಸೊ ಕಿಶನ್ ಕೂಡ ಬರ್ತಿದ್ದಾನೆ. ನಾನು ಇವಾಗಿನ ಮನೇಲಿದ್ದೀನಿ ಗೈಸ್. ಕಿಶನ್ ಕೂಡ ಬರ್ತಾನೆ. ಅವ್ನು ಬಂದ ತಕ್ಷಣ ನಾವು ಹೋಗ್ತೀವಿ ಫ್ರೆಶರ್ಸ್ ಪಾರ್ಟಿಗೆ. ಆಲ್ಮೋಸ್ಟ್ಲಿ ಆಗಲೇ ಸ್ಟಾರ್ಟ್ ಆಗಿರ್ಬೋದು, ನೋಡೋಣಂತೆ. ಹೋಗಿ ಡೆಕೋರೇಷನ್ ನೋಡೋಣ, ಆಮೇಲೆ ಊಟ ಎಲ್ಲದೂ ಇರುತ್ತೆ, ಎಲ್ಲದೂ ಕೂಡ ನೋಡೋಣಂತೆ. ಸೊ ಗೈಸ್, ನಾನು ನಿಮಗೆ ಸಿಗ್ತೀನಿ ಫುಲ್ ಫ್ರೆಶ್ ಆಗಿ ಹೋಗೋ ಟೈಮಲ್ಲಿ. ಇಲ್ಲಿದ್ದಾನೆ ಕಿಶನ್. ಸೊ ಹೋಗ್ತಿದ್ದೀವಿ ಫಂಕ್ಷನ್ಗೆ. ಟೈಮು ನೋಡಿರಿ, ಗಾಡಿ ತೋರಿಸ್ತೇನು ಹೊಸ ಗಾಡಿ ಅಂತ. ಮೊನ್ನೆ ಅಂತೂ ಫುಲ್ಲು ರೌಂಡ್ಸ್ ಹೊಡೆದಿರೋದು ಕಾಲೇಜ್ ಹತ್ರ. ಇಬ್ರು ಹುಡುಗಿರು ಲವ್ ಮಾಡು ಅಂತ ಕೂತ್ಕೊಂಡಿದ್ದಾರೆ ನೋಡ್ರಿ ನಗಾಡ್ತೀಯಾನೆ. ನಾನು ಹೇಳಲಿಲ್ಲ, ಇರ್ಲಿ ಹೇಳೋ. ಮೊನ್ನೆ ನಿಜ ಎಷ್ಟು ರೌಂಡ್ ಹೊಡ್ದಿ ಗೊತ್ತೋ, ಅದು ಡಿಪಾರ್ಟ್ಮೆಂಟಿಗೆ ಹೋಗಿ ಸ್ನ್ಯಾಪ್ ಹಾಕಿದ್ದಾನೆ ಹೊಸ ಗಾಡಿದು. ಇವತ್ತು ಅರ್ಜುನ್ ಇಲ್ಲ. ಸೊ ಅರ್ಜುನ್ ಶಿವಮೊಗ್ಗದಲ್ಲಿದ್ದಾನೆ. ಅವರಿದಾರಲ್ಲ, ಅವರು ಫಲೂದ ಅಂಗಡಿನ ನೋಡ್ಕೊತಾರೆ ಅವನ ಬದಲು. ಅದಕ್ಕೇ ಅಲ್ಲಿ ಗಾಡಿ ಮಾಳೆನಡಿಯಿಂದ ತರೋ ಯಾರೂ ಇಲ್ಲ ಅಂತ ಫೋನ್ ಮಾಡಿದ. ಸೊ ನಾನು ಬಂದು ಕಿಶನ್ ಮತ್ತು ನಾನು ಅವನ್ನ ಡ್ರಾಪ್ ಮಾಡಿದೆ. ಅಲ್ಲಿಂದ ನಾನು ತೊಗೊಂಬಂದೆ. ಸೊ ಅವ್ರ ಗಾಡಿನ ತೆಗಿತಿದ್ದಾರೆ ಅಲ್ಲಿಂದ. ಅದು ಒಂದು ನಾರ್ಮಲ್ ಪ್ಲೇಸ್. ಅದಕ್ಕೆ ಇವಾಗ ಈ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಸೊ ನಾವು ಹೋಗಬೇಕು ಫಂಕ್ಷನಿಗೆ. ಗೈಸ್ ಇಲ್ಲಿ ನೋಡ್ರಿ, ಬ್ಯಾನರಲ್ಲಿ ಓಡಿಸ್ಬಿಟ್ಟವ್ರೆ ಫಸ್ಟ್ ಇಯರ್ಗಳದ್ದು. ಚೆನ್ನಾಗಿ ಮಾಡಿದ್ದಾನೆ ಶ್ರೇಯಸ್. ಉಪ್ಪಿನಕಾಯಿ ಹೇಳಿ. ಟೈಮ್ ಬಂದು 11:20. ಎಲ್ಲಿದ್ದಾನೆ ಮೋಹನ. ನಾವು ಇವಾಗ ತಾನೇ ಬಂದಿದ್ದೀವಿ. ಹಾಲೇ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಹಾಯ್ ನಿಶಾ. ಹಾಯ್ ಮೋಹನ, ಏನಪ್ಪ ಆರಾಮು? ಎಷ್ಟು ಗಂಟೆಗೆ ಬಂದೆ? ಓಕೆ, ಕೀಪ್ ಇಟ್ ಅಪ್. ಇಲ್ಲಿದೆ ಫಂಕ್ಷನ್ ಹಾಲ್. ಇಲ್ಲಿ ಏನೇನೋ ನಡೀತಿದೆ, ಏನು ಅಂತ ಮಾತ್ರ ಗೊತ್ತಿಲ್ಲ. ಇದು ಫಂಕ್ಷನ್ ಹಾಲ್ನ ಎಂಟ್ರಿ. ಮೋಸ್ಟ್ಲಿ ನಮ್ಮ ಕನ್ನಡ ಸರ್ ಮಾತಾಡ್ತಿದ್ದಾರೆ ಅನಿಸುತ್ತೆ. ಗೈಸ್, ಗಣೇಶ ದೇವರೇ ಕಾಪಾಡಪ್ಪ. ಇದು ಬಂದು ಫಂಕ್ಷನ್ ನಡೀತಾ ಇದೆ, ಆಗಲೇ ಸ್ಟಾರ್ಟ್ ಆಗಿದೆ. ಗೈಸ್, ಶೈಯು ಫುಲ್ಲು ಜಾಕಿ ಆಗ್ಯಾನ. ಮೈಕಲ್ ಜಾಕ್ಸನ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಶ್ರೇಯಸ್ ಇವ್ ನೋಡ್ರಿ, ಹಬೀಬಿ ಕಮ್ ಟು ದುಬಾಯ್. ಓ ಎಲ್ಲ ಒಂದೊಂಥರ ಆಗ್ಯಾರೆ. ಗೈಸ್, ಭಾವನೆ HS. ಇದು ಆಶೆ ಇಲ್ಲಿ. ಆಶೆ ಬಂದಿಲ್ಲ. ಆಶೆ ಅಲ್ಲ, ಅದು ಬೆಂಕಿಲತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. BCom ಫಂಕ್ಷನಿಗೆ ಆಂಟಿ ಬಂದ್ಯಾಳ. ಕಿಪ್ಪಿ ಆಂಟಿ ಎಲ್ಲ ಬಂದ್ಯಾರ. ಭವಾನಿನೂ ಬಂದ್ಯಾಳ ನೋಡ್ರಿ. ಈ ಕಡೆ ಸೈಡ್ ಇದಳಲ್ಲ ಇವಳು ಭವಾನಿ, ಮಿಸ್ ಯೂನಿವರ್ಸ್. ಬರೀ ಇಂಥದೆಯಾ? ಓ, ನಮ್ಮ ಫ್ಯಾಕಲ್ಟಿನೂ ಬಂದರು. ನಮ್ಮ ಕಾಲೇಜಿನ ಹೊಸ ಪ್ರಿನ್ಸಿಪಲ್ ಆನರ್ ಮಾಡ್ತೀಯಾರ. ಮಂಗ ಬಂದಿದ್ದಾವೆ ಫಂಕ್ಷನ್ ನೋಡೋಕ್ಕೆ.
ಶಿವನಂತು ಮತ್ತೆ ಕಷ್ಟಪಟ್ಟೆ ಬೆವರು ಬರುತ್ತೆ. ಬೆವರಂದ್ರೆ ಆಗಲ್ಲ. ಗೈಸ್ ಫುಲ್ಲು ಕ್ರೌಡ್ ಇದೆ. ಕರೆಕ್ಟು ಊಟ ಟೈಮಿಗೆ ಮಾತ್ರ ಬರ್ತಾರೆ ತಾನೆ. ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ. ಟೈಮ್ ಬಂದು 1:49. ಇಲ್ಲಿ ನಾವೆಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಇಲ್ಲೊಂದು ಡಿಸ್ಕಷನ್ ನಡೀತೈತೆ, ಕಿಶನಿಗೆ ಅಲ್ಲಿ ಹಿಂದ್ಗಡೆ ಇರೋ ಪರ್ಪಲ್ ಹುಡುಗಿನ ಅಥವಾ ನನಗ ಅಂತ ವೋಟಿಂಗ್ ನಡೀತಿದೆ ಅಷ್ಟೇ. ಲೆಟ್ಸ್ ಬಿಗಿನ್. ನೋಟ್ ಯಾರಿಗೆ? ಶುರು ಹೋತೆ ಖತಮ್ ಹುಯಾ ಯಾರ್. ಇಲ್ಲ ಇಲ್ಲ ಇಲ್ಲ, ನೀನ್ ಬಿಟ್ಟಿಗಣ. ಇವ್ರ 5 ಜನದಲ್ಲಿ ಹೇಳ್ರಿ. ಕಿಶನ್, ಅಯ್ಯಪ್ಪ ನಮಗೇನಾ ಗೈಸ್? ಇದು ಕಟ್ಟಾಗತ್ತೆ, ಇದು ಮೋಸ ನಡೀತಿದೆ ಇಲ್ಲಿ. ಎಲ್ಲ ಕಿಶನ್ ಮಾತಾಡ್ಕೊಂಡಿದ್ದಾನೆ, ಎಲ್ಲರೂ ನನಗೆ ಹಾಕ್ರಿ ಅಂತ. ಅದಕ್ಕೆ ಗೈಸ್ ಇವರೆಲ್ಲ ಬಂದಿರೋದು ಫಂಕ್ಷನ್ ನೋಡಕ್ಕಲ್ಲ, ತಿನ್ನಕ್ಕೆ ಅಂತ. ಅವಾಗಿಂದ ಸುಮ್ಮನೆ ಕೂತಿದಾರಷ್ಟೇ, ಮರ್ಯಾದೆ ಹೋಗುತ್ತೆ ಅಂತ ತಾನೇ. ನನಗೊತ್ತು ಬಾ ನೀನು, ಅದಕ್ಕೇನೆ ಬೇಗ ಲೇಟ್ ಆಗೈತೆ ಬಂದಿರೋದು. ಗೈಸ್ ಬೈ 1 get 1 ಫ್ರೀ ತೊಗೊಂಡಿರೋದು ಇದು ನೋಡ್ಕೊಳ್ರಿ. ಸೇಮ್ ಗೈಸ್ ಊಟದ್ದು ವೆರೈಟಿ ತುಂಬ ಇದೆ. ಸೊ ಇಲ್ಲಿ ಬಿಕಮ್ ಗರ್ಲ್ಸ್, ಕಿಶನ್ನು ಕೂಡ ಎಲ್ಲ ತಿಂತಿದ್ದಾನೆ. ಊಟ ಚೆನ್ನಾಗಿದೆ ಗೈಸ್. ಇವತ್ತು ಪಂಕು ಫುಲ್ಲು ಬೆಳ್ಳು ಹೊಡಿತೀಯಾಳೆ. ಪಂಕು ಆಯ್ ಹೇಳಿಲಿ ಬಾಯಿಲಿ. ಇರ್ಲಿ ಹೇಳು, ಇರ್ಲಿ. ಬೇಗ 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 ಆಯ್ತು ಹೋಗು. ಸಾನ ನೋಡು ಐಸ್ ಕ್ರೀಮ್ ಹೆಂಗೆ ತಿಂತಾಳು. ಯಪ್ಪ ಥೂ, ಐಸ್ನೇ ಸಾಂಬಾರ್ ಥರ ತಿಂತಾರೆ.
ನಿಮ್ಮ ಹುಡುಗಿ ತಾನೆ ಓಯ್ ಧನು ಓಯ್ ಓಯ್ ನಿಮ್ಮ ಹುಡುಗಿ ಗಾಯ್ಸ್ ಧನೋರ್ ಹುಡುಗಿ ಓಯ್ ನೋಡ್ರಿ ನಗಾಡ್ತಾವ ನೋಡ್ರಿ ಧನು ಮಸ್ತಿದ್ದಾಳೆ ಧನೋರ್ ಹುಡುಗಿ ಅಲ್ಲಿ ಇವಾಗ ಡಿಜೆ ಸ್ಟಾರ್ಟ್ ಆಗ್ತಾ ಇದೆ. ಗೈಸ್ ನಾನು ಇವನಿಗೆ ನೆನ್ಸಿದ್ದೀನಿ, ಇವ್ನು ನನಗೆ ನೆನ್ಸಿದ್ದೀನಿ. ಕಳ್ಳನ ಮಗನೇ. ಗೈಸ್ ಟೈಮ್ ಬಂದು 4 ಗಂಟೆ. ಇವಾಗ ಫಂಕ್ಷನ್ ಮುಗ್ದಿದೆ. ಎಲ್ಲರೂ ಹೋಗಾದ್ಮೇಲೆ ಇವ್ರು ಕೇಳ್ತಿದ್ದಾರೆ ಫಂಕ್ಷನ್ ಹೆಂಗಾಯ್ತು ಅಂತ. ಯಾರು ಇಲ್ಲದೆ ಹೋದಾಗ ಎಲ್ಲ ಆಲೆ ಮನೆಗೆ ಹೋದ್ಮೇಲೆ. A few moments later. ಸೊ ಗೈಸ್ ಮನೆ ಹೋಗಿ ಇವಾಗ ಬಂದಿದ್ದೀವಿ ಶಂಕರಘಟ್ಟಕ್ಕೆ, ನಾನು ಮತ್ತು ಕಿಶನ್. ಸೊ ನಾನು ಹೋಗ್ಬೇಕು ಬಾವಿಕೆರೆಗೆ, ಸೊ ಅವನು ಹೋಗ್ತಾನೆ ತರೀಕೆರೆಗೆ. ಲೆಟ್ಸ್ ಸಿ ಗೈಸ್. ಸೊ ಒಂದೆರಡು ಆದರೆ ಸಿನಿಮ್ಯಾಟಿಕ್ ಮಾಡ್ತೀನಿ, ಇಲ್ಲಾಂದರೆ ವ್ಲಾಗ್ ಎಂಡ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ವ್ಲಾಗು ಏನಕ್ಕೆ ಎಂಡು ಅಂತಂದರೆ, ಸೊ ನಾನು ಆಮೇಲೆ ಹೇಳ್ತೀನಿ ಯಾವುದು ಏನು ರೀಸನು ಅಂತ. ಇವಾಗ ಮತ್ತೆ ಫ್ರೆಶ್ ಆಗಿ ಇವಾಗ ಬಂದಿದ್ದೀನಿ ಅಣ್ಣನ ಮನೆಗೆ. ಸೊ ಕರೆನ್ಸಿ ಬೇರೆ ಇಲ್ಲ, ವೈಫೈ ಚಾರ್ಜ್ ಹಾಕ್ಕೊಂಡು, ಸೊ ಚಾರ್ಜು ಇಲ್ಲ, ಚಾರ್ಜ್ ಹಾಕ್ಕೊಂಡು ವೈಫೈ ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಫೋನ್ ಯೂಸ್ ಮಾಡಬೇಕು. ಮತ್ತು ಹಾಗೆ ಒಂದು ಕನ್ಫರ್ಮೇಷನ್ ಬೇಕು. ಏನಕ್ಕಪ್ಪ ಅಂತಂದರೆ, ಸೊ ನಾನು ಮತ್ತು ಕಿಶನ್ ಮತ್ತು ಹೇಮಂತ್ ತರೀಕೆರೆ, ಸೊ 3 ಜನ ಸೇರಿ ದೇವಸ್ಥಾನ ಹೋಗ್ಬೇಕು ಅಂತ ಇದ್ದೀವಿ, ಹಸನಾಂಬ ದೇವಸ್ಥಾನಕ್ಕೆ. ಸೊ ಓಪನ್ ಆಗಿದೆ ಅಂತ, ಅದಕ್ಕೋಸ್ಕರ ಇವಾಗ ಫಸ್ಟ್ ಕನ್ಫರ್ಮ್ ಮಾಡ್ಕೋತೀನಿ. ಕನ್ಫರ್ಮ್ ಮಾಡಿಕೊಂಡ್ರೆ, ಸೊ ಕನ್ಫರ್ಮ್ ಆಗಿತ್ತು ಅಂತ ಅಂದರೆ, ಸೊ ಇವಾಗಲೇ ನಾನು ತರೀಕೆರೆ ಹೋಗ್ಬೇಕು. ಅದೇ ಅಲ್ಲಿಂದ ಮತ್ತೆ ಟ್ರೈನಿಂದ ಹೋಗಬೇಕು. ಅದಕ್ಕೋಸ್ಕರ ಸೊ ಲೆಟ್ಸ್ ಸಿ ಗೈಸ್ ವಾಟ್ ಹ್ಯಾಪನ್ಸ್ ಅಂತ ನೋಡೋಣಂತೆ, ಬನ್ನಿ. ಸೊ ಗೈಸ್ ಇವಾಗ ಬಂದಿದ್ದೀನಿ ಜಸ್ಟು ಮನೆಗೆ. ಸೊ ಟೈಮ್ ಎಷ್ಟಪ್ಪ ಅಂತಂದರೆ 9:10. ಸೊ ಜಸ್ಟು ಮನೆಗೆ ತಾನೇ ಬಂದಿದ್ದೀನಿ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಸೊ ವಿ ಹ್ಯಾವ್ ಅ ಪ್ಲ್ಯಾನ್.
ಟು ಹಾಸನ್. ಸೊ ಏನಕ್ಕೆ ಅಂತಂದರೆ, ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ, ನಾನು ಮತ್ತು ಕಿಶನ್ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಾನು ಊಟ ಮಾಡಿಕೊಂಡು ರೆಡಿಯಾಗಿ ಸೊ ನಾನು ಹೋಗಬೇಕು ತರೀಕೆರೆಗೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಗೈಸ್. ಗೈಸ್, ಮೋಸ್ಟ್ಲಿ ಈ ಹುಡುಗಿ ಅವ್ರ ಮದುವೆಗೂ ಈ ಥರ ಡ್ರೆಸ್ ಹಾಕಿರಲಿಲ್ಲ ಅನಿಸುತ್ತೆ, ಆ ಥರ ಫ್ರೆಶಸ್ಸಿಗೆ ಹಾಕೊಂಡ್ಬಂದಿದ್ದಾಳೆ. ಅಯ್ಯೋ 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 ಅಯ್ಯೋ.